ನಮಸ್ಕಾರ. ನಾವಿವತ್ತು ಸೇವಂತಿಗೆ ಗಿಡನ ಹೇಗೆ ಬೆಳೆಸೋದು ಅಂತ ನೋಡೋಣ. ಎಷ್ಟೋ ಜನರು ಸೇವಂತಿಗೆ ಗಿಡನ ನರ್ಸರಿಯಿಂದ ತರ್ತಾರೆ. ಆದರೆ ಒಂದೇ ಒಂದು ಕಂಪ್ಲೇಂಟ್ ಏನಂದರೆ, ಒಂದು ಸಾರಿ ಹೂವಾದ ನಂತರ ಆ ಗಿಡಗಳು ಮತ್ತೆ ಬದುಕೋಲ್ಲ ಅನ್ನೋದು. ಅದಕ್ಕೇನು ಸೊಲ್ಯೂಷನ್ ಅಂತ ಇವತ್ತು ನೋಡೋಣ. ಸೇವಂತಿಗೆ ಗಿಡಗಳಲ್ಲಿ ಹೂ ಬಿಟ್ಟು ಮುಗಿದ ನಂತರ ಅದರಲ್ಲಿ ಚಿಕ್ಕ ಕಿಲ್ಲುಗಳು ಅಥವಾ ಚಿಕ್ಕ ಚಿಕ್ಕ ಸಸಿಗಳಾಗತ್ತೆ. ಆ ಸಸಿಗಳನ್ನು ನಾವು ನೆಟ್ಟು ಅದರಿಂದ ಹೊಸ ಗಿಡಗಳನ್ನು ಮಾಡ್ತೀವಿ. ಎಷ್ಟೋ ಸಾರಿ ಈ ಸೇವಂತಿಗೆ ಗಿಡಗಳಲ್ಲಿ ಕಿಲ್ಲೆ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಚಿಕ್ಕ ಬ್ರಾಂಚಸ್ನ ಉಪಯೋಗಿಸಿ ಹೇಗೆ ಇದನ್ನು ಬದುಕಿಸೋದು ಅಂತ ನಾವು ನೋಡೋಣ. ಇಲ್ಲಿ ನೋಡಿ, ನಾನು ಸಣ್ಣ ಸೇವಂತಿಗೆ ಬ್ರಾಂಚ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಕಿಲ್ಲನ್ನು ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕೆಂಪು ಮಣ್ಣು, ಅದಕ್ಕೆ 10% ಅಷ್ಟು ಗೊಬ್ಬರವನ್ನು ಮಿಕ್ಸ್ ಮಾಡಿರುವಂಥ ಮಿಶ್ರಣನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಕಲ್ಲುಗಳೆಲ್ಲ ಇರಬಾರದು. ಕಲ್ಲುಗಳೆಲ್ಲ ಇದ್ದರೆ ಗಿಡನ ಡ್ಯಾಮೇಜ್ ಮಾಡುತ್ತೆ. ಈ ಮಣ್ಣನ್ನು ನಾನು ಗಿಡದ ಬುಡಕ್ಕೆ ಈ ರೀತಿಯಾಗಿ ಮುದ್ದೆ ಕಟ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಸೇವಂತಿಗೆ ಗಿಡ ಮತ್ತು ಹೆಣೆ ಎರಡನ್ನೂ ಕೂಡ ಚೆನ್ನಾಗಿ ಬದುಕೋ ಥರ ಮಾಡ್ಬೋದು. ಇದರಿಂದಾಗಿ ಉತ್ತಮವಾಗಿ ಗಿಡ ಬೇರು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಅಕ್ಟೋಬರ್ ನವೆಂಬರ್ನ ಟೈಮಲ್ಲಿ ನಿಮಗೆ ಸೇವಂತಿಗೆ ಗಿಡಗಳೆಲ್ಲ ಹೂ ಬಿಟ್ಟು ಮುಗ್ದಿರುತ್ತೆ. ಆ ಟೈಮಲ್ಲಿ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ಗಿಡಗಳನ್ನೆಲ್ಲ ನೀವು ಬದುಕಿಸ್ಬೋದು. ಈ ರೀತಿ ಮುದ್ದೆ ಮಾಡಿಟ್ಟಿರೋ ಗಿಡಗಳನ್ನು ಸ್ವಲ್ಪ ಚಿಕ್ಕದಾಗಿರುವಂಥ ಕವರ್ನಲ್ಲಿ ನೀವು ಅದನ್ನು ಇಟ್ಟು ಅದಕ್ಕೆ ನೀವು ಒಂದು ಲೇಯರ್ ಅಷ್ಟೇ ಮಣ್ಣನ್ನು ಹಾಕಿದರೆ ಸಾಕು, ಮತ್ತು ಚೂರು ನೀರು ಚಿಮುಕಿಸಿ ಇಡ್ಬೋದು. ಅದಾದ ನಂತರ ನೀವು ಇದಕ್ಕೆ ಯಾವುದಾದ್ರೂ ಶೇಡನ್ನು ಮುಚ್ಚಬೇಕು. ಅದು ಬಾಳೆ ಎಲೆ ಆಗಿರ್ಬೋದು ಅಥವಾ ಪೇಪರ್ ಆಗಿರ್ಬೋದು. ಈ ಥರದ್ದನ್ನೆಲ್ಲ ನೀವು ಕವರ್ ಮಾಡೋದ್ರಿಂದ ಅದಕ್ಕೆ ಹೆಚ್ಚು ಬಿಸಿಲಿನ ಶಾಖ ತಾಗೋಲ್ಲ. ಈ ರೀತಿ ಮಾಡಿಟ್ಟ ಗಿಡಗಳು ಸುಮಾರು 3 ರಿಂದ 4 ತಿಂಗಳ ನಂತರ ಈ ರೀತಿಯಾಗಿ ಬೆಳೆದಿದೆ. ನೋಡಿ, ಇದೆಷ್ಟು ಹೆಲ್ದಿಯಾಗಿದೆ. ಈ ರೀತಿ ಚೆನ್ನಾಗಿ ಬೇರು ಬಂದಿರುವಂಥ ಗಿಡಗಳನ್ನು ನೀವು ದೊಡ್ಡ ಕವರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ 14 × 14 ಇಂಚ್ ಇರುವಂಥ ನರ್ಸರಿ ಕವರ್ನ ತಗೊಂಡಿದ್ದೀನಿ. ಯಾಕೆ ಈ ರೀತಿ ಮಾಡಬೇಕು ಅಂತ ನೀವು ಕೇಳ್ಬೋದು. ಡೈರೆಕ್ಟಾಗಿ ಆ ಹಳೆ ಗಿಡಗಳನ್ನೇ ಹೂ ಆಗ್ಲಿಕ್ಕೆ ಬಿಡ್ಬೋದು ಅಂತ. ಆದರೆ ಇದರಿಂದಾಗಿ ಏನಾಗುತ್ತೆ ಅಂದರೆ, ಹೂಗಳು ಆಫ್ ಸೀಸನ್ನಲ್ಲಿ ಆಗುತ್ತೆ. ಇದರಿಂದ ನಮಗೆ ಅಂದ್ಕೊಂಡಷ್ಟು ಹೂಗಳು ಬರಲ್ಲ, ಮತ್ತು ಸೀಸನ್ ವೇರಿಯೇಷನ್ ಇರೋದ್ರಿಂದ ಹೂಗಳು ಸಣ್ಣ ಆಗತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ದೊಡ್ಡ ಕವರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನಾನು ಬೇರೆ ಸಾಯಿಲ್ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಬುಟ್ಟಿಯಷ್ಟು ಸಗಣಿ ಗೊಬ್ಬರಕ್ಕೆ 2 ಬುಟ್ಟಿಯಷ್ಟು ಕೆಂಪು ಗೊಚ್ಚು ಮಣ್ಣನ್ನು ಹಾಕಿದ್ದೀನಿ. ಈ ಮಣ್ಣು ತುಂಬ ಗಿಡಗಳನ್ನು ಟೈಟ್ ಮಾಡಲ್ಲ, ಇದರಿಂದ ಚೆನ್ನಾಗಿ ಹೂ ಬಿಡತ್ತೆ. ಸುಮಾರು 2 ಬುಟ್ಟಿ ಮಣ್ಣಿಗೆ ನಾನೊಂದು 20 ಗ್ರಾಮ್ನಷ್ಟು ಸುಣ್ಣ ಮತ್ತು 200 ಗ್ರಾಮ್ನಷ್ಟು ಬೂದಿ ಹಾಕ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ತುಂಬ ಪ್ರಯೋಜನ ಇದೆ. ಕೆಲವೊಂದು ಸಾರಿ ಫಂಗಲ್ ಇನ್ಫೆಕ್ಷನ್ನಿಂದ ಏನು ಗಿಡ ಕೊಳ್ತೋಗುತ್ತೆ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಈ ಸಾಯಿಲ್ ಮಿಕ್ಸ್ಚರ್ನ 1 ಲೇಯರ್ ಅಷ್ಟು ಕವರ್ನಲ್ಲಿ ತುಂಬ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ನಿಧಾನವಾಗಿ ಗಿಡವನ್ನು ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ ನಂತರ ಮತ್ತೆ ಕಂಪ್ಲೀಟ್ ಕವರ್ನ ಈ ರೀತಿಯಾಗಿ ಮತ್ತೆ ಮಣ್ಣಿಂದ ಫಿಲ್ ಮಾಡಿ. ಜಸ್ಟ್ ಮಣ್ಣು ಒದ್ದೆ ಆಗೋಷ್ಟು ನೀವು ಸ್ವಲ್ಪ ಮಾತ್ರ ನೀರು ಹಾಕಬೇಕು. ಯಾಕಂದರೆ ನೀವು ಗಿಡಕ್ಕೆ ಅವಶ್ಯಕತೆಗಿಂತ ಹೆಚ್ಚು ನೀರು ಹಾಕಿದರೆ ಅದರಲ್ಲಿರುವಂತಹ ಗೊಬ್ಬರ ಎಲ್ಲ ಹೊರಗಡೆ ಹೋಗ್ಬಿಡತ್ತೆ. ಅದರಿಂದ ಗಿಡದಲ್ಲಿ ತುಂಬ ಹೂಗಳು ಬರಲ್ಲ. ಯಾವುದೇ ಹೂವಿನ ಗಿಡದಲ್ಲಿ ತುಂಬ ಹೂ ಬಿಡಬೇಕು, ಚೆನ್ನಾಗಿ ಹೂ ಗಿಡಗಳು ಆಗಬೇಕು ಅಂದರೆ ಅದಕ್ಕೆ ಸರಿಯಾದ ಸೀಸನ್ ತುಂಬ ಮುಖ್ಯ. ಅದಕ್ಕೆ ನೀವು ಈ ರೀತಿಯಾಗಿ ಗಿಡಗಳನ್ನು ಮಾರ್ಚ್ ಎಂಡ್ನಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿದರೆ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಿಮಗೆ ಬಹಳಷ್ಟು ಸೇವಂತಿಗೆ ಹೂಗಳನ್ನು ನೋಡಬಹುದು. ಸೇವಂತಿಗೆ ಗಿಡಗಳನ್ನು ಹೇಗೆ ಕೇರ್ ಮಾಡಬೇಕು, ಕಾಲಕ್ಕೆ ಹೇಗೆ ಅದಕ್ಕೆ ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನೆಲ್ಲ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಅಪ್ಡೇಟ್ಸ್ಗಳು ಡೈರೆಕ್ಟಾಗಿ ಸಿಗತ್ತೆ. ಥ್ಯಾಂಕ್ ಯು.